ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶಾವಿಗೆ ಖೀರನ್ನು ಹೇಗೆ ಮಾಡೋದಂತ ಹೇಳಿ ನನ್ನ ಸ್ಟೈಲಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಬಾಣಗೆಯನ್ನು ತಗೊಂಡು ಅದಕ್ಕೆ ಶಾವಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಡ್ರೈ ಆದರೂ ಫ್ರೈ ಆದರೂ ಮಾಡ್ಕೋಬಹುದು, ಇಲ್ಲ ತುಪ್ಪ ಎಣ್ಣೆ ಏನಾದರೂ ಹಾಕಿ ಫ್ರೈ ಮಾಡ್ಬೋದು. ನಾನು ಒಂದು ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೆ ನಾವು ಡ್ರೈ ಆಗಿ ಕೂಡ ಫ್ರೈಯನ್ನು ಮಾಡ್ಕೋಬೋದು. ನೋಡಿ, ಬ್ರೌನ್ ಕಲರ್ ಬರೋವರೆಗೂ ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಕೈ ಆಡಿಸ್ಬೇಕು. ಸ್ಟವನ್ನು ಜಾಸ್ತಿ ಇಟ್ಕೊಂಡ್ರೆ ಕತ್ತೋಗುತ್ತೆ, ಹಾಗಾಗಿ ಸಣ್ಣ ಉರಿಯಲ್ಲಿ ನಿಧಾನ ಕೈ ಆಡಿಸ್ತಾ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೋಡಿ, ಇದು ಇವಾಗ ಬ್ರೌನ್ ಕಲರ್ ಬಂದಿದೆ. ಈಗ ನಾವು ಇದನ್ನು ಇಳಿಸ್ಕೊಳ್ಳೋಣ. ಸಾಕು ಹುರ್ಕೊಂಡಿರೋದು. ಇವಾಗ ಮತ್ತೊಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಹಾಲು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳೋಣ. ನಾನು ಒಂದು ಅರ್ಧ ಲೀಟರ್ ಹಾಲನ್ನು ತಗೊಳ್ತಾ ಇದ್ದೀನಿ. ಅರ್ಧ ಲೀಟರ್ ಹಾಲನ್ನು ಈಗ ಕಾಯಿಸ್ಕೊಂಡು ಕುದಿ ಬಂದ ಮೇಲೆ ನಾವು ಈಗ ಹುರ್ಕೊಂಡಿರೋವಂತಹ ಶಾವಿಗೆನ ಹಾಕಬೇಕಾಗತ್ತೆ. ಒನ್ ಟೈಮ್ ಇದನ್ನು ಮೇಲೆ ಕುದಿ ಬರೋವರೆಗೂ ಕುದಿಸ್ಕೊಂಡಾದ್ಮೇಲೆ ನಾವು ಹುರ್ಕೊಂಡಿರೋ ಶಾವಿಗೆನ ಇದಕ್ಕೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಏನಂದರೆ ಕಾಯಿ ಹಾಕಬೇಕು. ಕೊಬ್ಬರಿಯನ್ನು ತುರ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಒಂದೆರಡು ಏಲಕ್ಕಿಯನ್ನು ಹಾಕಿ ರುಬ್ಕೋತೀನಿ. ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡು ಬಂದು ಈಗ ಪಾಯಸಕ್ಕೆ ಸೇರಿಸೋಣ. ಕುದೀತಾ ಇರುವಂತಹ ಶಾವಿಗೆಗೆ ಕೊಬ್ಬರಿಯನ್ನು ನಾವು ರುಬ್ಕೊಂಡು ಬಂದಿರೋದನ್ನು ಹಾಕೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ತಿಕ್ಕಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂಥೇಳಿ. ಇವಾಗ ದಪ್ಪ ಆಗಿದೆ. ಈ ಶಾವಿಗೆ ಎಲ್ಲ ಬೆಂದು ಆದಮೇಲೆ ನಾವು ಸಕ್ಕರೆಯನ್ನು ಹಾಕಬೇಕು. ನಾನು ಒಂದೇ ಸಣ್ಣ ಬಟ್ಲಲ್ಲಿ ಒಂದು ಬಟ್ಲನ್ನು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಹಾಕಿ ಸ್ವಲ್ಪ ಕುದಿಬೇಕು. ಆದಮೇಲೆ ನಾವು ಯಾವ ಡ್ರೈ ಫ್ರೂಟ್ಸ್ ಇದೆಯೋ ನಿಮ್ಮ ಹತ್ರ ಆ ಡ್ರೈ ಫ್ರೂಟ್ಸನ್ನು ನೀವು ಆ್ಯಡ್ ಮಾಡ್ಬೋದು. ತುಪ್ಪದಲ್ಲಿ ನಾನು ದ್ರಾಕ್ಷಿಯನ್ನು, ಗೋಡಂಬಿನ ಹಾಗೂ ಬಾದಾಮಿನ ಕಟ್ ಮಾಡಿಕೊಂಡು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಡ್ರೈ ಫ್ರೂಟ್ಸನ್ನು ಹಾಕ್ಬೋದು. ಇವಾಗ ನೋಡಿ, ತುಂಬ ತಿಕ್ಕಾಗಿ ಬಂದಿದೆ ಖೀರು. ಹಾಗಾಗಿ ನಾವು ಕಾಯನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬಂದು ಆಮೇಲೆ ದಪ್ಪನೂ ಆಗುತ್ತೆ. ನೋಡಿ, ಈಗ ಖೀರು ರೆಡಿಯಾಗಿದೆ. ನೀವು ಕೂಡ ನನ್ನ ಸ್ಟೈಲಲ್ಲಿ ಮಾಡಿರೋವಂಥ ಖೀರು ಇಷ್ಟ ಆದರೆ ನೀವು ಟ್ರೈ ಮಾಡಿ ಮನೇಲಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ನೀವು ಸಪೋರ್ಟ್ ಮಾಡಿ. ಹೊಸದಾಗಿ ಬೆಳೀತಿರೋಂತಹ ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗಿದೆ. ನೋಡಿ, ನಾನಿವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಮಧ್ಯೆ ಮಧ್ಯೆ ಗೋಡಂಬಿ, ಬಾದಾಮಿ ಎಲ್ಲ ಸಿಗ್ತಾಯಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ನೀವು ಕೂಡ ಇದೇ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಯಾವುದೇ ತೊಂದರೆ ಇಲ್ಲದೇ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಓಕೆ, ಬಾಯ್.